ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನಿಂದ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ಕೊನೆಯ ತನಕ ನಿನ್ನ ವಶದಲ್ಲಿಟ್ಟು ನನ್ನನ್ನು ನಡೆಸು. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ದೇವರ ಸ್ವರವನ್ನು ಕೇಳುವುದು ಇದರ ವಿಷಯದಲ್ಲಿ ಧ್ಯಾನಿಸ್ತಾ ಬಂದಿದ್ದೇವೆ. ಕಳೆದ ವಾರದಲ್ಲಿ ನಾವು ದೇವರ ಸ್ವರ, ನಮ್ಮ ಮನಸ್ಸಿನ ಸ್ವರ ಮತ್ತು ವೈರಿಯ ಸ್ವರ, ಸೈತಾನನ ಸ್ವರ, ಇದರ ವಿಷಯವಾಗಿ ನಾವು ಸ್ವಲ್ಪ ಧ್ಯಾನಿಸಿ ಬಂದಿದ್ದೇವೆ. ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಭಾಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ನಾವು ಸೈತಾನನ ಸ್ವರದ ವಿಷಯದಲ್ಲಿ ನಮಗೆ ಹೆಚ್ಚು ಗಲಿಬಿಲಿ ಇಲ್ಲ. ಯಾಕೆಂದರೆ ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳುವವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ಈಗ ಬೆಳೆದು ನಾವು ಹೆಚ್ಚಿನ ಜ್ಞಾನವನ್ನು ಹೊಂದಿದವರಾಗಿದ್ದೇವೆ. ಆದರೆ ಭಾಳ ಅಗತ್ಯವಾಗಿ ಇಲ್ಲಿ ಅನೇಕ ದೇವಜನರು ತಪ್ಪಿ ಬೀಳುವುದು ಮನುಷ್ಯರ ಸ್ವರ ಅಥವಾ ಮನುಷ್ಯರು ತನ್ನ ಮನಸ್ಸಿನ ಸ್ವರ, ಇದು ಮತ್ತು ದೇವರ ಸ್ವರ, ಇದು ಬಹಳ ಅಗತ್ಯವಾಗಿರಬೇಕು. ನಮ್ಮ ಮನಸ್ಸಿನ ಸ್ವರ ನಾವು ಅದನ್ನು ನೋಡಿದೆವು. ಇದು ನಾವು ನಡೆದುಕೊಂಡು ಬಂದ ನಮ್ಮ ಜೀವಿತದ ಮೇಲೆ ಅವಲಂಬಿತವಾಗಿದೆ. ನಾವು ತಿಳ್ಕೊಂಡ ಸಂಗತಿಗಳು, ನಾವು ಜ್ಞಾನದಿಂದ ಅರಿತುಕೊಂಡ ಸಂಗತಿಗಳು ಮತ್ತು ಯಾವ ರೀತಿಯಾಗಿ ನಮ್ಮನ್ನು ಬೆಳೆಸಲಾಗಿದೆ. ಸಣ್ಣಂದಿರಿ ಚಿಕ್ಕ ಮಕ್ಕಳಿರುವಾಗ ನಮ್ಮ ಮನಸ್ಸಿನಲ್ಲಿ ಯಾವ್ಯಾವ ಸಂಗತಿಗಳನ್ನು ದೃಢವಾಗಿ ಇಡಲ್ಪಟ್ಟಿದೆ, ಈ ಎಲ್ಲ ಸಂಗತಿಗಳ ಮೇಲೆ ಅವಲಂಬಿತವಾಗಿದೆ. ನಾವು ಅನೇಕ ಬಾರಿ ನಾವು ದೇವರ ವಾಕ್ಯದ ಬೈಬಲನ್ನೇ ತೆರೆದು ನಾವು ನೋಡ್ಬೋದು, ವಾಕ್ಯದಿಂದ ನಮಗೆ ಬಂದದ್ದಂತ ಹೇಳಿ. ವಾಕ್ಯ ಬಂದ ಕೂಡಲೇ ಅದು ದೇವರ ಸ್ವರ ಆಗಲಿಕ್ಕೆ ಆಗೋದಿಲ್ಲ. ಅದು ಯಾವ ಪರಿಸ್ಥಿತಿಯಲ್ಲಿ, ಯಾವ ಅರ್ಥದಲ್ಲಿ ಅದನ್ನು ಹೇಳಲ್ಪಟ್ಟಿದೆ ಮತ್ತು ಆ ವಾಕ್ಯ ಈ ಸಮಯದಲ್ಲಿ ನಮಗೆ ಸಂಬಂಧಪಟ್ಟದ್ದಂತ ಭಾಳ ಅಗತ್ಯ ಇದಲ್ಲ, ಅದು ನಾವು ನೋಡಬೇಕಾಗಿದೆ. ಈಗ ಮತ್ತೊಂದು ಸಂಗತಿಯನ್ನು ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ದೇವರು ಒಂದು ಸಾರಿ ಒಂದು ವಿಷಯವನ್ನು ತಿಳಿಸಿದ ಮೇಲೆ ಮತ್ತೆ ಪುನಃ ಆ ಸಂಗತಿಯನ್ನು ಬದಲಾಯಿಸುವ ದೇವರಲ್ಲ. ದೇವರು ಮನುಷ್ಯರ ಹಾಗೆ ಬೆಳಿಗ್ಗೆ ಒಂದು ಸಂಗತಿಯನ್ನು ಮಾತಾಡಿ ಸಾಯಂಕಾಲ ಒಂದು ಬೇರೆ ಸಂಗತಿಯನ್ನು ಮಾತಾಡುವ ಮನುಷ್ಯ ಸ್ವಭಾವವುಳ್ಳ ದೇವರಲ್ಲ. ದೇವರು ಎಂದಿಗೂ ಬದಲಾಗದ ದೇವರು. ಈಗ ಈ ಪರಿಸ್ಥಿತಿಯಲ್ಲಿ ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಒಂದು ಸಾರಿ ದೇವರು ನಮಗೆ ಆ ರೀತಿಯಾಗಿ ಹೇಳಿದರು, ಈಗ ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ದೇವರು ಬದಲಾಗದ ದೇವರಾಗಿದ್ದಾರೆ. ಇದಕ್ಕೆ ಒಂದು ಸಂಬಂಧಪಟ್ಟು ನಾವು ಒಂದು ವಾಕ್ಯ ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಾಕ್ಯ ನೋಡಿ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೇ ಇರುವನು. ನಮ್ಮ ದೇವರು ಬದಲಾಗುವ ದೇವರಲ್ಲ. ಬೇಕಾದರೆ ಇನ್ನೊಂದು ವಾಕ್ಯ ನೋಡಿ, ಅಲ್ಲಿ ನೋಡಿ ಮುಂದಕ್ಕೆ, ನಿರಂತರವೂ ಇರುವನು. ನಾನಾ ವಿಧವಾದ ಅನ್ಯೋಪದೇಶದ ಸೆಳವಿಗೆ ಸಿಕ್ಕಬೇಡಿರಿ, ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ನೋಡಿ, ಯಾಕೆ ದೇವರು ಯೇಸು ಕ್ರಿಸ್ತನು ಒಂದು ಸಾರಿ ಒಂದು ಬೋಧನೆಯನ್ನು ಕೊಟ್ಟು ಮತ್ತೊಂದು ಸಾರಿ ಇನ್ನೊಂದು ರೀತಿಯ ಬೋಧನೆಯನ್ನು ಕೊಡೋದಿಲ್ಲ. ಆದ್ದರಿಂದ ಒಂದು ರೀತಿಯ ಬೋಧನೆ, ಈ ವಾಕ್ಯದಲ್ಲಿದ್ದ ಬೋಧನೆಯನ್ನು ಬಿಟ್ಟು ಮತ್ತೆ ಪುನಃ ಸೇವಕರ ಮೂಲಕ ಬೇರೆ ರೀತಿಯಾಗಿ ಮಾತಾಡೋ ದೇವರಲ್ಲ. ನಿನ್ನೆ ಇದ್ದ ಹಾಗೆ ನೋಡಿ, ಅಲ್ಲಿ ಪುನಃ ವಾಕ್ಯ ನೋಡಿ, ಅದು ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನು. ಆದ್ದರಿಂದ ದೇವರು ಬದಲಾಗುವ ದೇವರಲ್ಲ. ಯಾಕೋಬನ ಪತ್ರಿಕೆ ಹೋಗಿ ಅಲ್ಲಿ ಇಬ್ರಿಯರ 1ನೇ ಅಧ್ಯಾಯ 17ನೇ ವಾಕ್ಯ ನೋಡಿ.
ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಚಂಚಲತ್ವ ಅಂದರೆ ಒಂದು ಸಾರಿ ಮನುಷ್ಯರು ಇರುವಾಗ ದೇವರು ಚಂಚಲನೂ ಅಲ್ಲ. ಈಗ ಒಂದು ಮಾತಾಡಿ ಮತ್ತೊಂದು ರೀತಿ ಮಾತಾಡೋ ದೇವರಲ್ಲ. ಆದ್ದರಿಂದ ಇದನ್ನು ನಾವು ಭಾಳ ಸ್ಪಷ್ಟವಾಗಿ ಮನಸ್ಸಿನ ಭಾವದಲ್ಲಿ ತಿಳ್ಕೊಳ್ಬೇಕು. ದೇವರು ನಮಗೆ ಒಂದು ವಿಷಯದ ಮೇಲೆ ಕರೆ ನೀಡಿದ ದೇವರು ಮತ್ತೆ ಪುನಃ ತಮ್ಮ ಮನಸ್ಸನ್ನು ಬದಲಾಯಿಸುವ ದೇವರಲ್ಲ. ಈಗ ಪರಿಸ್ಥಿತಿ ಹೀಗೆ ಇರ್ಬೋದು. ನಮಗೆ ನಾವು ದೇವರ ಕರೆಯುವಿಕೆ ಅಂತ ಹೇಳಿ ನಮ್ಮ ಮನಸ್ಸಿನ ಸ್ವರವನ್ನು ಕೇಳಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಒಂದು ಕರೆಯುವಿಕೆಯಲ್ಲಿ ನಾವು ಹೆಜ್ಜೆ ಇಟ್ಟಿರ್ಬೋದು. ಮುಂದಿನ ದಿವಸಗಳಲ್ಲಿ ದೇವರು ನಮಗೆ ನಿಜವಾಗಿ ಕರೆದಾಗ ಅದಕ್ಕೆ ತದ್ವಿರುದ್ಧವಾದ ಸಂಗತಿ ಇರ್ಬೋದು. ಆಗ ನಾವು ದೇವರು ನನಗೆ ಆ ದಿವಸ ಕರೆದದ್ದು ಈ ಸೇವೆಗೆ, ಈಗ ನನಗೆ ಈ ರೀತಿಯ ಸೇವೆಗೆ ಕರೀತಾರಂತ ಹೇಳಲಿಕ್ಕೆ ಆಗೋದಿಲ್ಲ. ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಆದ್ದರಿಂದ ನಾವು ಭಾಳ ಜಾಗೃತಿಯಾಗಿ ಈ ಸಂಗತಿಗಳನ್ನು ತಿಳ್ಕೊಳ್ಬೇಕಾಗಿದೆ. ಆದ್ದರಿಂದ ದೇವರು ನಾವು ಭಾಳ ಅಗತ್ಯವಾಗಿ ದೇವರು ಬದಲಾಗುವ ದೇವರಲ್ಲ. ಈಗ ಇದಕ್ಕೆ ಒಂದು ಭಾಳ ಹಳೆಯ ಒಡಂಬಡಿಕೆಯಲ್ಲಿ ಒಂದು ಉದಾಹರಣೆಯಾಗಿ ನಾವು ಒಂದು ಪ್ರವಾದಿಯ ವಿಷಯದಲ್ಲಿ ನಾವು ನೋಡೋಣ. ನೋಡಿ, ದೇವರ ಮಾತುಗಳು ಬದಲಾಗಿದ್ದೇವೆ ಎಂಬ ಚಿಂತನೆಯಲ್ಲಿದ್ದರೆ ಎಂಥ ಅನಾಹುತಗಳು ನಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನೋಡೋಣ. ಅದಕ್ಕಾಗಿ ನಾವು ಅರಣ್ಯಕಾಂಡ 22ನೇ ಅಧ್ಯಾಯ 7ನೇ ವಾಕ್ಯದಿಂದ ನೋಡೋಣ. ನೋಡಿ, ಇಲ್ಲಿ ಭಾಳ ಅಗತ್ಯವಾಗಿ ಇಲ್ಲಿ ನಾವು ಮೊದಲು ಸ್ವಲ್ಪ ಆ ಸನ್ನಿವೇಶವನ್ನು ನೋಡೋಣ. ಇಲ್ಲಿ ಬಿಳಾಮನು ಪ್ರವಾದಿಯಾಗಿದ್ದನು. ದೇವರ ವಾಕ್ಯದಲ್ಲಿ ಅಲ್ಲಿ ನಾವು ನೋಡ್ತೇವೆ, ಬಿಳಾಮನ ಮೇಲೆ ದೇವರ ಆತ್ಮನು ಬಂದನಂತ ಹೇಳಿ. ಈಗ ಬಿಳಾಮನು ಪ್ರವಾದಿಯಾಗಿದ್ದನು. ಇಸ್ರಾಯೇಲರು ಮೋವಾಬ್ಯರ ಮತ್ತು ಮೋವಾಬ್ಯರ ಊರುಗಳಿಗೆ ಬಂದಾಗ ಮೋವಾಬ್ಯರು ಹೆದರಿದರು. ಮೋವಾಬ್ಯರ ಅರಸನಾದ ಬಾಲಾಕನು ಹೆದರಿದನು. ಆದ್ದರಿಂದ ಅವನು ಬಿಳಾಮನ ಪ್ರವಾದಿಯ ಮೂಲಕ ಇಸ್ರಾಯೇಲರಿಗೆ ಶಪಿಸಲಿಕ್ಕೆ ಆತನು ಕರೆ ಕಳಿಸ್ತಾನೆ. ಈ ಪರಿಸ್ಥಿತಿಯಲ್ಲಿ ನಾವು ನೋಡೋಣ. ಇಲ್ಲಿ ನೋಡಿ, 7ನೇ ವಾಕ್ಯದಿಂದ ನೋಡಿ, ಮೋವಾಬ್ಯರ ಹಿರಿಯರು ಮಿದ್ಯಾನರ ಹಿರಿಯರು ಶಕುನದ ಕಾಣಿಕೆಯನ್ನು ಕೈಯಲ್ಲಿ ತೆಗೆದುಕೊಂಡು ಬಿಳಾಮನ ಹತ್ತಿರಕ್ಕೆ ಬಂದು ಬಾಲಾಕನ ಮಾತುಗಳನ್ನು ತಿಳಿಸಿದಾಗ ಅವನು ಈ ರಾತ್ರಿ ನೀವು ಇಲ್ಲೇ ಇಳಿದುಕೊಂಡಿರಿ, ಯೆಹೋವನು ನನಗೆ ಹೇಳುವ ಮಾತನ್ನು ಬೆಳಿಗ್ಗೆ ತಿಳಿಸುವೆನು ಎಂದು ಹೇಳಲಾಗಿ ಮೋವಾಬ್ಯರ ಪ್ರಧಾನರು ಬಿಳಾಮನ ಬಳಿಯಲ್ಲಿ ಇಳ್ಕೊಂಡರು. ದೇವರು ಬಿಳಾಮನ ಬಳಿಗೆ ಬಂದು, ನಿನ್ನ ಬಳಿಯಲ್ಲಿರುವ ಆ ಮನುಷ್ಯರು ಯಾರೆಂದು ಕೇಳಲು ಬಿಳಾಮನು, ಮೋವಾಬ್ಯರ ಅರಸನು ಅಂದರೆ ಚಿಪ್ಪೋರನ ಮಗನಾದ ಬಾಲಾಕನು ನನ್ನ ಬಳಿಗೆ ದೂತರನ್ನು ಕಳುಹಿಸಿ ಚಿತ್ರೈಸಬೇಕು. ಒಂದು ಜನಾಂಗವು ಐಗುಪ್ತ ದೇಶದಿಂದ ಹೊರಟು ಬಂದಿದೆ. ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡಿದ್ದಾರೆ. ನೀನು ಬಂದು ಅವರಿಗೆ ಶಾಪ ಕೊಡಬೇಕು. ಕೊಟ್ಟರೆ ಅವರನ್ನು ಸೋಲಿಸಿ ಹೊರಡಿಸಿ ಬಿಡುವುದಕ್ಕೆ ನನ್ನಿಂದಾಯಿತೆಂದು ಹೇಳಿ ಕಳುಹಿಸಿದ್ದಾನೆ ಎಂದು ಉತ್ತರ ಕೊಟ್ಟನು. ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲಿ ಹೋಗಬಾರದು. ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಶಪಿಸಬಾರದು ಎಂದು ಹೇಳಿದನು. ನೋಡಿ, ಇಲ್ಲಿ ಮೋವಾಬ್ಯರ ಅರಸನಾದ ಬಾಲಾಕನು ಏನು ಬಿಳಾಮನನ್ನು ಕರೆ ಕಳಿಸಲಿಕ್ಕೆ, ಇಸ್ರಾಯೇಲರನ್ನು ಶಪಿಸಲಿಕ್ಕೆ. ಒಂದು ಜನಾಂಗ ಅಂದರೆ ಇಸ್ರಾಯೇಲರು ಭಾಳ ದೊಡ್ಡ ಜನಾಂಗವಾಗಿ ಬರುತ್ತಿದ್ದರು. ಮೋವಾಬ್ಯರ ಮತ್ತು
ಮಿದ್ಯಾನರ ಇವರನ್ನು ನೋಡಿ ಇವರು ಹೆದರಿ ಹೋದರು. ಆದ್ದರಿಂದ ಶಪಿಸಲಿಕ್ಕೆ ಅವನನ್ನು ಬಿಳಾಮನನ್ನು ಬಳಿಗೆ ಕಳಿಸಿದರು. ಈಗ ಬಿಳಾಮನು ದೇವರನ್ನು ವಿಚಾರಿಸಿ ತಿಳಿಸ್ತೇನಂತ ಅವನಿಗೆ ರಾತ್ರಿ ಅಲ್ಲೇ ಉಳ್ಕೊಳ್ಳಿಕ್ಕೆ ಹೇಳಿದರು. ಈಗ ದೇವರು ಅಲ್ಲಿ ಸ್ಪಷ್ಟವಾಗಿ ಬಿಳಾಮನೊಂದಿಗೆ ಮಾತಾಡಿ, ನೀನು ಆ ಜನರೊಟ್ಟಿಗೆ ಹೋಗಬಾರ್ದು, ಆ ಜನಾಂಗವನ್ನು ನಾನು ಆಶೀರ್ವದಿಸಿದ ಜನಾಂಗ, ಅವರನ್ನು ಶಪಿಸಬಾರ್ದಂತ ಅಲ್ಲಿ ಸ್ಪಷ್ಟವಾಗಿ ಆ ಜನಾಂಗವು ನನ್ನ ಆಶೀರ್ವಾದವನ್ನು ಹೊಂದಿದವರು ಅವರನ್ನು ಶಪಿಸಬಾರದೆಂದು ಹೇಳಿದರು ದೇವರು. ಈಗ ದೇವರು ಒಂದು ಸಾರಿ ಬಿಳಾಮನೊಂದಿಗೆ ಸ್ಪಷ್ಟವಾಗಿ ದೇವರು ಮಾತಾಡಿದರು. ಬಿಳಾಮನಿಗೆ ಅದು ಅರ್ಥ ಆಯಿತು, ಯಾಕೆಂದರೆ ದೇವರು ಕೇಳಿಸುವ ಸ್ವರದಲ್ಲಿ ಬಿಳಾಮನೊಂದಿಗೆ ಮಾತಾಡಿದ್ದು. ಈಗ ನೋಡಿ ಪರಿಸ್ಥಿತಿ ಏನಾಯಿತು ಅಂತ ಹೇಳಿ ಪುನಃ ಬಾಲಾಕನು ಏನು ಮಾಡಿದ ನೋಡಿ ಅಲ್ಲಿ. ಆದರೆ ಬಾಲಾಕನು ಅಲ್ಲಿ 15ನೇ ವಾಕ್ಯದಿಂದ ನೋಡಿ, ಆದರೆ ಬಾಲಾಕನು ಇಲ್ಲದ್ರೆ ಇದನ್ನೇ ಮುಂದುವರಿಸುವ. ಬೆಳಿಗ್ಗೆ ಬಿಳಾಮನು ಬಾಲಾಕನ ಪ್ರಧಾನರಿಗೆ, ನಾನು ನಿಮ್ಮ ಜೊತೆಯಲ್ಲಿ ಬರುವುದಕ್ಕೆ ಯೆಹೋವನ ಅಪ್ಪಣೆ ಇಲ್ಲ, ನೀವು ನಿಮ್ಮ ದೇಶಕ್ಕೆ ಹೋಗಿರಿ ಎಂದು ಹೇಳಲಾಗಿ ಮೋವಾಬ್ಯರ ಪ್ರಧಾನರು ಹೊರಟು ಬಾಲಾಕನ ಬಳಿಗೆ ಬಂದು ಬಿಳಾಮನು ಬರಲೊಲ್ಲನು ಎಂದು ತಿಳಿಸಿದರು. ಆದರೆ ಬಾಲಾಕನು ಅವರಿಗಿಂತಲೂ ಘನವಂತರಾದ ಹೆಚ್ಚು ಮಂದಿ ಪ್ರಧಾನರನ್ನು ಕಳುಹಿಸಿದನು. ಇವರು ಬಿಳಾಮನ ಬಳಿಗೆ ಬಂದು ಅವನಿಗೆ, ನೀನು ದಯಮಾಡಿ ನನ್ನ ಬಳಿಗೆ ಬರುವುದಕ್ಕೆ ಯಾವ ಅಡ್ಡಿಯನ್ನು ಹೇಳಬೇಡ, ನಾನು ನಿನ್ನನ್ನು ಬಹಳವಾಗಿ ಘನಪಡಿಸುವೆನು, ನೀನು ಏನು ಹೇಳಿದರೂ ಅದನ್ನು ಮಾಡುತ್ತೇನೆ, ನೀನು ಅಗತ್ಯವಾಗಿ ಬಂದು ಆ ಜನರನ್ನು ನಮಗೋಸ್ಕರ ಶಪಿಸಬೇಕೆಂದು ಕಿಪ್ಪೋರನ ಮಗನಾದ ಬಾಲಾಕನು ಹೇಳುತ್ತಾನೆಂದು ತಿಳಿಸಿದರು. ಅದಕ್ಕೆ ಬಿಳಾಮನು, ಬಾಲಾಕನು ತನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಟ್ಟರೂ ನಾನು ನನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಮೀರಿ ಸಣ್ಣ ಕೆಲಸವನ್ನಾಗಲಿ ದೊಡ್ಡ ಕೆಲಸವನ್ನಾಗಿ ಮಾಡಲಾರೆನು. ಆದ್ದರಿಂದ ನೀವು ಕೂಡ ಈ ರಾತ್ರಿ ಇಲ್ಲೇ ಇರ್ರಿ, ಯೆಹೋವನು ಈಗ ಏನು ಹೇಳುವನೋ ಅದನ್ನು ನಾನು ತಿಳಿದುಕೊಳ್ಳುತ್ತೇನೆ ಎಂದು ಬಾಲಾಕನ ಸೇವಕರಿಗೆ ಉತ್ತರ ಕೊಟ್ಟನು. ಆ ರಾತ್ರಿ ದೇವರು ಬಿಳಾಮನ ಬಳಿಗೆ ಬಂದು, ಆ ಮನುಷ್ಯರು ನಿನ್ನನ್ನು ಕರೆಯುವುದಕ್ಕೆ ಬಂದಿರುವುದರಿಂದ ಎದ್ದು ಅವರ ಜೊತೆಯಲ್ಲಿ ಹೋಗು, ಆದರೆ ನಾನು ನಿನಗೆ ಆಜ್ಞಾಪಿಸಿದ ಪ್ರಕಾರವೇ ನೀನು ಮಾಡಬೇಕು ಅಂದನು. ಬೆಳಿಗ್ಗೆ ಬಿಳಾಮನು ತನ್ನ ಕತ್ತಿಗೆ ತಡೆ ಹಾಕಿಸಿ ಮೋವಾಬ್ಯರ ಪ್ರಧಾನರ ಜೊತೆಗೆ ಹೊರಟನು. ಅವನು ಹೋದದ್ದರಿಂದ ದೇವರಿಗೆ ಕೋಪ ಉಂಟಾಯಿತು. ನೋಡಿ, ಈಗ ಪ್ರಾರಂಭವಾಗುವುದು ಸಮಸ್ಯೆ ಇಲ್ಲಿಂದ. ಬಿಳಾಮನಿಗೆ ಒಂದು ಸಾರಿ ದೇವರು ಸ್ಪಷ್ಟವಾಗಿ ಮಾತಾಡಿ, ಮೋವಾಬ್ಯರ ಪ್ರಧಾನರೊಂದಿಗೆ ಹೋಗಬೇಡ, ಇಸ್ರಾಯೇಲರನ್ನು ನಾನು ಆಶೀರ್ವದಿಸಿದ ಜನಾಂಗ, ನೀನು ಶಪಿಸಬಾರ್ದಂತ ಹೇಳಿ ಆಯಿತು. ಈಗ ಪುನಃ ಘನವಂತರಾದ ಆ ಸೇವಕರು ಬಂದಾಗ ಅವನು ಪುನಃ ದೇವರೊಂದಿಗೆ ವಿಚಾರಿಸಲಿಕ್ಕೆ ಹೋದನು. ನೋಡಿ, ಸಮಸ್ಯೆ ಇಲ್ಲಿ ಇಷ್ಟೇ. ಈಗ ಅವರು ಪುನಃ ಬಂದು ಹೇಳುವುದೆಂಥದ್ದು, ಇಸ್ರಾಯೇಲಿಗೆ ಶಪಿಸಲಿಕ್ಕೆ ಮತ್ತು ಬಿಟ್ಟು ಬೇರೆ ಯಾವುದನ್ನು ಅವರು ಕೇಳಲಿಲ್ಲ. ಈಗ ದೇವರು ಒಂದು ಸಾರಿ ಬಿಳಾಮನಿಗೆ ಹೇಳಿ ಆಗಿದೆ, ಇಸ್ರಾಯೇಲ್ ಜನಾಂಗವು ನಾನು ಆಶೀರ್ವದಿಸಿದ ಜನಾಂಗ, ಅವರನ್ನು ನೀನು ಶಪಿಸಬಾರದಂತ ಹೇಳಿ ಆದ ಮೇಲೆ ಅವನು ಪುನಃ ವಿಚಾರಿಸಲಿಕ್ಕೆ ಹೋಗಲಿಕ್ಕೆ ಅಲ್ಲಿ ಯಾವ ಕಾರಣವೂ ಇಲ್ಲ. ಆದರೆ ಭಾಳ ಎಚ್ಚರಿಕೆಯಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ಬಿಳಾಮನಲ್ಲಿ ಬಾಯಲ್ಲಿ ಹೇಳ್ತಾನೆ, ನನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಟ್ಟರೂ ಕೂಡ ನಾನು ದೇವರು ಹೇಳಿದ ಕೆಲಸ ದೊಡ್ಡದಾಗಲಿ ವಿರುದ್ಧವಾಗಿ ಯಾವ ಕೆಲಸ ಮಾಡೋದಿಲ್ಲ ಅಂತ ಹೇಳಿ. ಅಷ್ಟು ಜ್ಞಾನವುಳ್ಳ ಬಿಳಾಮನಿಗೆ ಒಂದು ಸಾರಿ ದೇವರು ಹೇಳಿದ ಮಾತನ್ನು ತಿಳಿದು ಪುನಃ ಅವನು ದೇವರ ಹತ್ರ ವಿಚಾರಿಸುವ ಅಗತ್ಯ ಇರಲಿಲ್ಲ. ಯಾಕೆಂದರೆ ದೇವರು ಬದಲಾಗದ ದೇವರು. ಒಂದು ಸಾರಿ ದೇವರು ಇದರೆಲ್ಲರೂ ಆಶೀರ್ವದಿಸುವ ದೇವರಂತ ಹೇಳಿದವರು ಮತ್ತೊಂದು ಬಾರಿ ವಿಚಾರಿಸಿದಾಗ ಅವರನ್ನು ಶಪಿಸಿ ಅಂತ ಹೇಳ್ತಾರೆ ದೇವರು. ಇಲ್ಲ, ದೇವರು ಬದಲಾಗದ ದೇವರು. ಈಗ ನೋಡಿ, ಇಲ್ಲಿ ಅವನು
ಪುನಃ ದೇವರೊಂದಿಗೆ ವಿಚಾರಿಸಲಿಕ್ಕೆ ಹೋದಕ್ಕೆ ದೇವರು ಏನು ಹೇಳ್ತಾರೆ? ಹೋಗಂತ ಹೇಳ್ತಾರೆ. ಸಮಸ್ಯೆ ಪ್ರಾರಂಭದದ್ದು ಇಲ್ಲಿ ಬಿಳಾಮನದು. ಯಾಕೆ ಬಿಳಾಮನು ಪುನಃ ವಿಚಾರಿಸಲಿಕ್ಕೆ ಹೋದನು? ಅಲ್ಲಿ ನೋಡಿ, ಮೋವಾಬ್ಯರ ಪ್ರಧಾನರು ಇನ್ನೂ ಶ್ರೀಮಂತರು, ಇನ್ನೂ ಹೆಚ್ಚು ಅವನಿಗೆ ಹಣದ ಆಸೆ ಅಲ್ಲಿ ಹುಟ್ಟಿಕೊಂಡಿತು. ಹೋದಾದ್ರಿಂದ ಹಣ ಸಿಗ್ಬೋದಂತ ಹೇಳಿ ಆಸೆ ಅವನಿಗೆ ಹುಟ್ಟಿಕೊಂಡಿತ್ತು. ಆದ್ದರಿಂದ ಅವನು ಹೊರಟನು. ನೋಡಿ ಅಲ್ಲಿ ಅದರ ಈಗ ಹೇಳಿದ್ದು ದೇವರೇ ಹೋಗಂತ ಹೇಳಿ ಎರಡನೇ ಬಾರಿ. ಯಾಕೆಂದರೆ ಅವನ ಹಣದ ಆಸೆ ಅವನ ನಾಶನಕ್ಕೆ ಕಾರಣವಾದ. ಈಗ ಅಲ್ಲಿ ನೋಡಿ, ಅಲ್ಲಿ ಅವನು ಹೋದ್ದರಿಂದ ದೇವರಿಗೆ ಕೋಪ ಉಂಟಾಯಿತು. ಈಗ ಹೋಗ್ಲಿಕ್ಕೆ ಹೇಳಿದ್ದು ಯಾರು? ದೇವರೇ. ಆದರೆ ಒಂದು ಸಾರಿ ದೇವರು ಹೇಳಿದ ಮೇಲೆ ಪುನಃ ವಿಚಾರಿಸಲಿಕ್ಕೆ ಹಣದ ಆಸೆಯಿಂದ ಹೋದದ್ದು ಬಿಳಾಮನ ನಾಶನಕ್ಕೆ ಕಾರಣ ಆಯಿತು. ನೋಡಿ ಅಲ್ಲಿ ಮುಂದೆ ಏನಾಯ್ತಂತ ಹೇಳಿ ಇಡೀ ಪ್ರಕರಣ ನೀವು ಓದಿ. ಅಲ್ಲಿ ಕತ್ತೆ ಮಾತಾಡಿತು. ದೇವದೂತನು ಬಿಳಾಮನಿಗೆ ಅಡ್ಡಿಪಡಿಸಲಿಕ್ಕೆ ಬಂದನು. ಅವನು ಆಗ ಕತ್ತೆ ಮಾತಾಡಿತ್ತು. ಈ ಎಲ್ಲ ಸಂಗತಿಗಳಲ್ಲಿವೆ. ಮತ್ತೆ ನೋಡಿ ಅಲ್ಲಿ ಕೊನೆಗೆ ಬಿಳಾಮನು ತನ್ನ ಮನಸ್ಸಿನಲ್ಲಿ ಇರುವ ಹಣದ ಆಸೆಗೆ ಒಳಪಟ್ಟು ದೇವರನ್ನು ಪುನಃ ವಿಚಾರಿಸಿದ್ದರಿಂದ, ದೇವರು ಅವನಿಗೆ ಹೋಗ್ಲಿಕ್ಕೆ ಹೇಳಿದ್ದರಿಂದ, ಈಗ ದೇವರು ಹೋಗ್ಲಿಕ್ಕೆ ಹೇಳಿದ್ದು ಅಂತ ಹೇಳಿ ನಾವು ದೇವರ ಮೇಲೆ ತಪ್ಪೋರಿಸಲಿಕ್ಕೆ ಆಗೋದಿಲ್ಲ. ದೇವರು ಒಂದು ಸಾರಿ ಮಾತಾಡಿದಾಗ ಸ್ವಸ್ಥವಾಗಿ ಬಿಳಾಮನೊಂದಿಗೆ ಮಾತಾಡಿದ್ದು. ಈಗ ಬಿಳಾಮನು ಅದರ ನಂತರ ಪುನಃ ದೇವರನ್ನು ವಿಚಾರಿಸುವ ಅಗತ್ಯ ಇರಲಿಲ್ಲ. ಆದರೆ ತನ್ನ ಹಣದ ಆಸೆಯಿಂದ ಬಿಳಾಮನು ಪುನಃ ವಿಚಾರಿಸಲಿಕ್ಕೆ ಹೋಗಿ ತನ್ನ ಮೇಲೆ ಕೇಡನ್ನು ತಾನೇ ಬರೆಸಿಕೊಂಡನು. ಈಗ ಪುನಃ ಹೋದಾಗ ಕೂಡ ದೇವರು ಬಿಳಾಮನಿಗೆ ಇಸ್ರಾಯೇಲರನ್ನು ಶಪಿಸಲಿಕ್ಕೆ ಬಿಡಲಿಲ್ಲ. ಇಸ್ರಾಯೇಲಿಗೆ ಏನು ಕೇಡು ಉಂಟಾಗಲಿಲ್ಲ. ಆದರೆ ಬಿಳಾಮನು ತನಗೆ ಕೇಡು ಮಾಡಿಕೊಂಡನು. ಏನು? ಈ ಸಂಗತಿಯು ಇಲ್ಲಿ ಅರಣ್ಯಕಾಂಡದಲ್ಲಿ ಬರೆಯಲ್ಪಟ್ಟಿಲ್ಲ, ಅದು ಪ್ರಕಟಣೆಯಲ್ಲಿ ಉಂಟು. ಪ್ರಕಟಣೆಯಲ್ಲಿ 2ನೇ ಅಧ್ಯಾಯ 14ನೇ ವಾಕ್ಯ ನೀವು ನೋಡಿದರೆ ಅಲ್ಲಿ ಇದನ್ನು ಪ್ರಸ್ತಾಪಿಸಲ್ಪಟ್ಟಿದೆ. ಏನಂತ ಹೇಳಿ ಒಂದು ವಾಕ್ಯ, ಅದನ್ನು ನಾವು ನೋಡೋಣ. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗಿದೆ. 7 ಸಭೆಗಳ ವಿಷಯದಲ್ಲಿ ಮಾತಾಡುವಾಗ ಹೇಳ್ತದೆ, ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮಗ್ಗರಿಸಿ ಬೇಕೆಂದು ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸುವವರು ನಿಮ್ಮಲ್ಲಿದ್ದಾರೆ. ನೋಡಿ, ಈಗ ಅಲ್ಲಿ ಅರಣ್ಯಕಾಂಡದಲ್ಲಿ ಬಿಳಾಮನು ಬಾಲಕನಿಗೆ ಇಸ್ರಾಯೇಲರು ಮಗ್ಗರಿಸಲು ಅಥವಾ ಇಸ್ರಾಯೇಲರು ಬಿದ್ದು ಹೋಗಲು ಆ ದುರ್ಬೋಧನೆಯನ್ನು ಬಾಲಕರ ಹತ್ರ ಹೇಳಿ ಓದದಂತ ಅಲ್ಲಿ ಬರೆಯಲ್ಪಟ್ಟಿಲ್ಲ, ಇಲ್ಲಿ ಬರೆಯಲ್ಪಟ್ಟಿದೆ ಪ್ರಕಟಣೆಯಲ್ಲಿ. ಈಗ ಏನು ಮಾಡಿದನು ಬಿಳಾಮನು? ಅಲ್ಲಿ ಶಪಿಸಲಿಕ್ಕೆ ದೇವರು ಬಿಡದಿದ್ದರಿಂದ ಶಪಿಸಲಿಲ್ಲ, ಆದರೆ ಒಂದು ದುರ್ಬೋಧನೆಯನ್ನು ಬಾಲಕನಿಗೆ ಹೇಳಿ ಹೋದನು. ಏನಂತ? ಇಸ್ರಾಯೇಲ್ ಜನರನ್ನು ಮಗ್ಗರಿಸಿ ಬೀಳುವಂತೆ. ಅಂದರೆ ಏನು? ವಿಗ್ರಹಕ್ಕೆ ನೈವೇದ್ಯ ಮಾಡಿದ, ಅಂದರೆ ಅನ್ಯ ದೇವತೆಗಳನ್ನು ಪೂಜೆ ಮಾಡುವ ನೈವೇದ್ಯವನ್ನು ಮತ್ತು ಜಾರತ್ವ ಮಾಡಲಿಕ್ಕೆ, ಅಂದರೆ ಇಸ್ರಾಯೇಲ್ನ ಯುವಕರನ್ನು ಇಸ್ರಾಯೇಲರು ಮೋವಾಬ್ಯರ ಸ್ತ್ರೀಯರೊಂದಿಗೆ ಜಾರತ್ವ ಮಾಡಲಿಕ್ಕೆ ಅಂತಹ ಬೋಧನೆಯನ್ನು ಹೇಳಿಕೊಟ್ಟು ಬಂದನು. ಬಾಲಕನಿಗೆ ಏನು ಹೇಳಿದ? ನಿಮ್ಮ ಸ್ತ್ರೀಯರೊಂದಿಗೆ ಇಸ್ರಾಯೇಲರು ಜಾರತ್ವ ಮಾಡುವಂತೆ ಅವರನ್ನು ಪ್ರೇರೇಪಿಸಿ, ಆಗ ಅವರು ಮಗ್ಗರಿಸಿ ಬೀಳ್ತಾರೆ. ಅವರು ಇಲ್ಲಿ ಬಂದಾಗ ನಿಮ್ಮ ದೇವತೆಗಳನ್ನು ಪೂಜಿಸುವಂತೆ ಮಾಡಿ. ಒಂದು ದುರ್ಬೋಧನೆಯನ್ನು ಬಾಲಕನಿಗೆ ಹೇಳಿ ಹೋದನು. ಇದು ಪ್ರವಾದಿಯ ಕೆಲಸ ಅಲ್ಲ. ಒಂದು ಜನಾಂಗ, ದೇವರು ಆಶೀರ್ವಾದ ಮಾಡಿದ ಒಂದು ಜನಾಂಗವನ್ನು ಪಾಪದಲ್ಲಿ ಬೀಳುವಂತೆ ಒಂದು ಕೆಟ್ಟ ಬೋಧನೆ ಮಾಡುವ ಕೆಲಸ ಪ್ರವಾದಿದ್ದಲ್ಲ. ಒಂದು ವೇಳೆ ಬಿಳಾಮನ ಅಲ್ಲಿ ಹೋಗದಿದ್ದರೆ ಈ ಬೋಧನೆಯನ್ನು ಅವನು ಮಾಡುವ ಅಗತ್ಯ ಇರಲಿಲ್ಲ. ನೋಡಿ,
ಬದಲಾದ ದೇವರು, ಅದಕ್ಕೆ ನಾವು ಹೇಳ್ತೇವೆ. ಬಿಳಾಮನಿಗೆ ಕೂಡ ಗೊತ್ತಿತ್ತದು ಸ್ಪಷ್ಟವಾಗಿ, ದೇವರು ಬದಲಾಗೋ ದೇವರಲ್ಲ. ಆದರೆ ಅವನಲ್ಲಿದ್ದ ಆ ಹಣದ ಆಸೆ ಅವನನ್ನು ಪುನಃ ದೇವರೊಂದಿಗೆ ವಿಚಾರಿಸಲಿಕ್ಕೆ ಎಳ್ಕೊಂಡು ಹೋಯಿತು. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನಾವು ಕೂಡ ನಮ್ಮ ಮನಸ್ಸಿನ ಆಲೋಚನೆಗಳ ಆಧಾರದಲ್ಲಿ ಕೆಲವು ಸಾರಿ ದೇವರ ಸ್ವರವನ್ನು ಕೇಳಿದಾಗ ಇಲ್ಲ ಅಂತ ಇಲ್ಲ, ಅದು ನನಗೆ ದೇವರು ನನ್ನೊಂದಿಗೆ ಮಾತಾಡೋದಲ್ಲ. ಯಾಕೆಂದರೆ ಆ ಸಂಗತಿಗಳು ನಮ್ಮ ಆಲೋಚನೆಗೆ ಮೀರಿದ ಸಂಗತಿಗಳಾಗ್ತವೆ. ಆದ್ದರಿಂದ ನಾವು ದೇವರ ಸ್ವರ ಅಲ್ಲ ಅಂತ ಅದನ್ನು ನಾವು ತಿರಸ್ಕರಿಸುವ ಸಾಧ್ಯತೆ ಇರ್ತದೆ. ಭಾಳ ಅಗತ್ಯವಾಗಿ ನಾವು ತಿಳ್ಬೋದು, ದೇವರು ಯಾವತ್ತೂ ಬದಲಾಗುವ ದೇವರಲ್ಲ. ದೇವರು ಒಂದು ಸಾರಿ ನಮ್ಮನ್ನು ಒಂದು ಕೆಲಸಕ್ಕೆ ಕರೆದು ಅಥವಾ ನಾವು ಪ್ರಾರ್ಥನೆ ಮಾಡಿ, ನಾವು ಉಪವಾಸ ಮಾಡಿ, ಒಂದು ಆಲೋಚನೆಗೆ ದೇವರು ನಮ್ಮೊಂದಿಗೆ ವಾಕ್ಯದ ಮೂಲಕ ಮಾತಾಡಿದ್ದಾರೆ ಅಂತ ನಾವು ನಿರ್ಧಾರ ಮಾಡಿದ ಮೇಲೆ ಆ ಪ್ರದೇಶಕ್ಕೆ ನಾವು ಹೋಗಿ ಅಥವಾ ಆ ಯೋಜನೆಯಲ್ಲಿ ನಾವು ಇದ್ದು ನಮಗೆ ಅಲ್ಲಿ ಸ್ವಲ್ಪ ಕಷ್ಟಗಳು ಉಂಟಾದಾಗ ಪುನಃ ನಾವು ದೇವರೊಂದಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೋದರೆ ಬಿಳಾಮನ ಪರಿಸ್ಥಿತಿ ನಮಗೆ ಉಂಟಾಗುವುದು. ಹಾಗಾದರೆ ಒಂದೇ ಒಂದು, ನಾವು ಮೊದಲ ಬಾರಿ ಪ್ರಾರ್ಥನೆ ಮಾಡಿದಾಗ ನಮ್ಮೊಂದಿಗೆ ಮಾತಾಡಿದ್ದು ದೇವರಲ್ಲ ಆಗಿರಬೇಕು, ದೇವರ ಸ್ವರ ಆಗಿರಲಿಕ್ಕಿಲ್ಲ. ಅಥವಾ ಎರಡನೇ ಬಾರಿ ಮಾತಾಡಿದಾಗ ನಮ್ಮ ದೇವರ ಸ್ವರ ಆಗಲಿಕ್ಕೆ ಸಾಧ್ಯ ಇಲ್ಲ. ಎರಡು ದೇವರ ಸ್ವರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವು ವಿರುದ್ಧ ತದ್ವಿರುದ್ಧ. ಇಲ್ಲಿ ನಮ್ಮ ಸಮಸ್ಯೆಗಳು ಉಂಟಾಗ್ತವೆ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿರುವ ಚಿಂತನೆಗಳ ಆಧಾರದಲ್ಲಿ ನಾವು ಅನೇಕ ಬಾರಿ ದೇವರ ಸ್ವರವನ್ನು ಕೇಳದಂತೆ ಈ ಸಂಗತಿಗಳು ನಮಗೆ ಅಡ್ಡಿಪಡಿಸ್ತಾ ಇರ್ತವೆ. ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ನೋಡಿ, ನಾವು ಎಷ್ಟು ವರ್ಷ ಒಂದು ಅನ್ಯ ಧರ್ಮದಲ್ಲಿ ಅಥವಾ ಒಂದು ಅನ್ಯ ಜನಾಂಗದಲ್ಲಿ ಅಥವಾ ಒಂದು ಅನ್ಯರ ಊರಲ್ಲಿ ನಾವು ಬೆಳೆದುಕೊಂಡು ಬಂದವರು. ನಮ್ಮಲ್ಲಿ ಈ ಎಲ್ಲ ಸಂಗತಿಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಅವು ಗಟ್ಟಿಯಾಗಿ ಬೇರೂರಿವೆ. ಈಗ ಆ ಸಂಗತಿಗಳ ಮಧ್ಯದಲ್ಲಿ ನಾವು ದೇವರ ಸ್ವರವನ್ನು ಸ್ಪಷ್ಟವಾಗಿ ಕೇಳಬೇಕಾದರೆ ನಾವು ದೇವರ ವಾಕ್ಯಗಳನ್ನು ಬಲವಾಗಿ ಧ್ಯಾನ ಮಾಡಿ ಪ್ರಾರ್ಥನೆಯ ಮೂಲಕ ಆ ಲೌಕಿಕ ಸಂಗತಿಗಳ ಆಧಾರದಲ್ಲಿ ನಮ್ಮ ಮನಸ್ಸಿನಲ್ಲಿ ಬೇರೂರಿದ ಸಂಗತಿಗಳನ್ನು ಕಿತ್ತು ಬಿಸಾಡಬೇಕಾಗಿದೆ. ಅಥವಾ ಈ ಸಂಗತಿಗಳ ಮೇಲೆ ದೇವರ ವಾಕ್ಯದ ಸಂಗತಿಗಳು ಜಯವನ್ನು ಸಾಧಿಸಬೇಕಾಗ್ತದೆ. ಈಗ ಅವು ವಿರುದ್ಧ ತದ್ವಿಧವಾದ ಸಂಗತಿಗಳು. ನೋಡಿ, ಅಲ್ಲಿ ಇನ್ನೊಂದು ಉದಾಹರಣೆ ನಾನು ನಿಮಗೆ ಕೊಡ್ತೇನೆ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಇಲ್ಲಿ ನೋಡಿ, ಅಬ್ರಹಾಮನನ್ನು ದೇವರು ಕರೆದಾಗ ಯಾಕೆ ತನ್ನ ಜನರನ್ನು ತನ್ನ ಊರನ್ನು ಬಿಟ್ಟು ಬರಬೇಕಂತ ಹೇಳಿದರು? ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಕಷ್ಟ, ಅಲ್ಲಿ ಬರೆದಿಲ್ಲ. ಆದರೆ ನನ್ನ ಆಲೋಚನೆ ಪ್ರಕಾರ ಒಂದು ವೇಳೆ ಅಬ್ರಹಾಮನ ಅಲ್ಲಿ ಇದ್ದರೆ ದೇವರ ಸ್ವರವನ್ನು ಕೇಳಲಿಕ್ಕೆ ಅವನಿಗೆ ಸಾಧ್ಯ ಆಗ್ತಿರಲಿಲ್ಲ ಸ್ಪಷ್ಟವಾಗಿ. ಅಷ್ಟು ಮಾತ್ರವಲ್ಲ, ದೇವರು ಅವರು ನಡೆಸಿಕೊಂಡು ಬರುವ ರೀತಿಯಲ್ಲಿ ಆ ರೀತಿ ನಡೀಲಿಕ್ಕೆ ಆಗ್ತಿರಲಿಲ್ಲ. ಯಾಕೆಂದರೆ ಅಲ್ಲಿ ಆ ಲೋಕದ ಆ ಜನರ, ಅಬ್ರಹಾಮನ ಜನರು, ನಮ್ಗೆ ಗೊತ್ತಿಲ್ಲ ಅವರು ವಿಗ್ರಹಾರಾಧಕರ ಅಥವಾ ಏನು ಮಾಡ್ತಿದ್ದರೋ, ಯಾವ ಧರ್ಮದಲ್ಲಿದ್ದರೋ, ಏನು ಆಚರಣೆಗಳಿದ್ದವೋ, ಎಲ್ಲ ಸಂಗತಿಗಳು ಅಬ್ರಹಾಮನನ್ನು ಕೂಡ ಆ ಸಂಗತಿಗಳ ಕಡೆಗೆ ಎಳೀಲಿಕ್ಕೆ ಸಾಧ್ಯ ಇತ್ತು. ಅದಕ್ಕಾಗಿ ದೇವರು ಅವನನ್ನು ಸಂಪೂರ್ಣವಾಗಿ ಅವರಿಂದ ವಿಂಗಡಿಸಿದನು. ಯಾಕೆಂದರೆ ಅಬ್ರಹಾಮನನ್ನು ದೇವರು ಒಂದು ದೊಡ್ಡ ಜನಾಂಗವಾಗಿ ಬೆಳೆಯಬೇಕಿತ್ತು. ಈಗ ಅಬ್ರಹಾಮನು ದೇವರ ಸ್ವರವನ್ನು ಕೇಳಿ ಅದನ್ನು ತಿರಸ್ಕರಿಸಿದರೆ ಏನಾಗ್ತಿತ್ತಂತ ಹೇಳಿ ನಾವು ಆಲೋಚನೆ ಮಾಡಲಿಕ್ಕೆ ನಮಗೆ ಕಷ್ಟ. ಆದರೆ ಏನು, ಅವನು ಅಲ್ಲೇ ಊರಲ್ಲಿ ಇರ್ತಿದ್ದನು. ಇದ್ದ ರೀತಿಯಲ್ಲಿ ಅರ್ಥ, ದೇವರು ಶಿಕ್ಷಿಸುವ ದೇವರಲ್ಲ. ನೋಡಿ, ಇನ್ನೊಂದು ನಾವು ಸಂಗತಿಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಾವು ದೇವರ ಸ್ವರಕ್ಕೆ ಕಿವಿ ಕೊಡಲಿಲ್ಲ ಅಂತ ಹೇಳಿ ದೇವರು ನಮ್ಮನ್ನು ಶಿಕ್ಷೆ ಕೊಡ್ತಾರಂತ ನಾನು ಹೇಳೋದಿಲ್ಲ. ಆದರೆ ಬಹಳ ಅಗತ್ಯವಾಗಿ ದೇವರು ಒಂದು ಯೋಜನೆಯನ್ನು ನಮ್ಮ ಮೇಲೆ ಇಟ್ಟು ನಮ್ಮನ್ನು ಆಶೀರ್ವದಿಸಿ
ನಮ್ಮನ್ನು ಉನ್ನತ ಸ್ಥಾನದಲ್ಲಿ ಇರಲಿಕ್ಕೆ ದೇವರ ಒಂದು ಯೋಜನೆ ಮತ್ತು ಆಲೋಚನೆ ಇರ್ತದೆ. ನಾವು ಆ ಆಲೋಚನೆಯನ್ನು ತಿರಸ್ಕರಿಸಿದಾಗ ಆಗ್ತದೆ, ನಮ್ಮ ಆಶೀರ್ವಾದಗಳನ್ನು ಕಳ್ಕೊಂಡಾಗೆ ಆಗ್ತದೆ. ನಾವು ಶಿಕ್ಷೆ ಹೊಂದುತ್ತೇವೆ ಅಂತ ಹೇಳುವುದಿಲ್ಲ, ಕೆಲವು ಪರಿಸ್ಥಿತಿಗಳಲ್ಲಿ ಉಂಟಾಗಬಹುದು. ಈಗ ಸರಿಯಾದ ಬೋಧನೆಯನ್ನು ನಾವು ದೇವರ ಸ್ವರದ ಮೂಲಕ ಕೇಳದೆ ಸುಳ್ಳು ಬೋಧನೆಯನ್ನು ಕೇಳಿ ನಾವು ಖಂಡಿತವಾಗಿ ನಾವು ಆತ್ಮಿಕವಾಗಿ ನಾವು ದಾರಿ ತಪ್ಪಿದವರಾಗ್ತೇವೆ. ಆದರೆ ಅನೇಕ ಬಾರಿ ನನ್ನ ಆಲೋಚನೆ ಪ್ರಕಾರ ನಾನು ಏನು ಹೇಳುವುದಾದರೆ, ನಮ್ಮ ಮನಸ್ಸಿನ ಭಾವದಲ್ಲಿ ಕೆಲವು ಸಂಗತಿಗಳನ್ನು ನಾವು ಗಟ್ಟಿಯಾಗಿ ಇಟ್ಟಿರುವುದರಿಂದ ದೇವರ ಸ್ವರವನ್ನು ಕೇಳದೆ ನಾವು ನಮ್ಮ ಮನಸ್ಸಿನ ಸ್ವರದಿಂದ ಅಥವಾ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರಿದ ಕೆಲವು ಸಂಗತಿಗಳು ದೇವರ ಸ್ವರವನ್ನು ನಮಗೆ ಕೇಳಲಿಕ್ಕೆ ಅಡ್ಡಿಪಡಿಸುವುದಾಗುತ್ತದೆ. ಆದ್ದರಿಂದ ನಾವು ಬಹಳ ಅಗತ್ಯವಾಗಿ ಈ ಬಿಳಾಮನ ದೃಷ್ಟಾಂತದಿಂದ ನಾವು ಗಟ್ಟಿಯಾಗಿ ತಿಳ್ಕೊಳ್ಬೇಕು. ದೇವರು ಬದಲಾಗುವ ದೇವರಲ್ಲ. ದೇವರು ಒಂದು ಸಾರಿ ನಮ್ಮನ್ನು ಹೀಗೆ ಮಾಡಿದರೆ, ಹೀಗೆ ಮಾಡಂತ ದೇವರು ನಮ್ಮೊಂದಿಗೆ ಮಾತಾಡಿದ್ದ ದೇವರು ಮತ್ತೊಂದು ಬಾರಿ ಹಾಗೆಯೇ ಮಾಡಿ ಅಥವಾ ಹೀಗೆ ಮಾಡಿ ಅಂತ ಬದಲಾಗುವ ದೇವರಲ್ಲ. ಆದ್ದರಿಂದ ನಾವು ಬಹಳ ಅಗತ್ಯವಾಗಿ ಈ ಸಂಗತಿಗಳನ್ನು ಗಟ್ಟಿಯಾಗಿ ತಿಳ್ಕೊಳ್ಬೇಕು. ಈಗ ನಾವು ದೇವರ ಸ್ವರವನ್ನು ಸ್ಪಷ್ಟವಾಗಿ ಕೇಳಬೇಕಾದರೆ ಬಹಳ ಅಗತ್ಯವಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವವರಾಗಬೇಕು. ದೇವರ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಳ್ಳಬೇಕು. ಆದ್ದರಿಂದ ನಾವು ಎಷ್ಟು ಹೊತ್ತು ಮತ್ತು ಎಷ್ಟು ಸಮಯವನ್ನು ನಾವು ದೇವರ ವಾಕ್ಯದ ಧ್ಯಾನದಲ್ಲಿ ನಾವು ಕಳೆಯುತ್ತೇವೋ ಅಷ್ಟು ಸ್ಪಷ್ಟವಾಗಿ ನಮಗೆ ದೇವರ ಸ್ವರ ಕೇಳುವ ಒಂದು ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ಭಾಳ ಅಗತ್ಯವಾಗಿ ನಾವು ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಯಾಕೆಂದರೆ ನೋಡಿ, ಈಗ ದೇವರ ವಾಕ್ಯ ಏನು ಹೇಳ್ತದೆ? ದೇವರ ವಾಕ್ಯವೇ ನಂಬಿಕೆಗೆ ಮೂಲ. ಅಂದರೆ ಏನು? ನಾವು ದೇವರ ವಾಕ್ಯವನ್ನು ಕೇಳಿಕೊಂಡಾಗ ನಮ್ಮಲ್ಲಿ ನಂಬಿಕೆ ದೃಢವಾಗಿರುತ್ತದೆ. ಏನು? ದೇವರು ಸರ್ವಶಕ್ತನಾದ ದೇವರು ಅಂತ ಹೇಳಿ. ಹೇಗೆ? ದೇವರು ಮಾಡಿದ ಕಾರ್ಯಗಳನ್ನು ನಾವು ದೇವರ ವಾಕ್ಯಗಳನ್ನು ಕೇಳಿದವು. ಸುವಾರ್ತೆ ಕೇಳುವುದೆಂದರೇನು? ಯೇಸು ಕ್ರಿಸ್ತನು ಏನು ಮಾಡಿದನು, ದೇವರು ಏನು ಮಾಡಿದರು, ಈ ಎಲ್ಲ ಸಂಗತಿಗಳನ್ನು ನಾವು ಓದಿ ತಿಳ್ಕೊಳ್ತೇವೆ. ಈಗ ಓದಿ ತಿಳ್ಕೊಂಡಾಗ ಯೇಸು ಕ್ರಿಸ್ತನು ಮಾಡಿದ ಅದ್ಭುತಗಳೇನು, ಅವನಿಗೆ ಮಾಡಲಿಕ್ಕೆ ಎಂತೆಂಥ ಅದ್ಭುತಗಳನ್ನು ಆತನು ಮಾಡಿದನು, ದೇವರು ಯಾವ ರೀತಿಯಾಗಿ ಅದ್ಭುತಗಳನ್ನು ಮಾಡಿದರು, ಈ ಎಲ್ಲ ಸಂಗತಿಗಳು ನಮಗೆ ನಂಬಿಕೆಗೆ ಬಲಪಡಿಸಲಿಕ್ಕೆ ಆಧಾರವಾಗಿ ನಮ್ಮ ನಂಬಿಕೆಯನ್ನು ಬಲಪಡಿಸುತ್ತವೆ. ಆಗ ದೇವರು ನಮ್ಮಲ್ಲಿ ಆ ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ನಾವು ದೇವರ ವಾಕ್ಯಗಳ ಮೂಲಕ ನಮ್ಮ ಮನಸ್ಸಿನಲ್ಲಿ ಲೌಕಿಕ ಸಂಗತಿಗಳನ್ನು ನಾವು ದೂರಗೊಳಿಸಿ, ಲೌಕಿಕ ಸಂಗತಿಗಳ ಆಧಾರದಲ್ಲಿ ನೆಲೆಗೊಂಡಿರುವ ನಮ್ಮ ಮನಸ್ಸಿನ ಸ್ವರವನ್ನು ನಿಶಬ್ದಗೊಳಿಸಿದಾಗ ದೇವರ ಸ್ವರವನ್ನು ನಾವು ಸ್ಪಷ್ಟವಾಗಿ ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಾವು ಯಾರೂ ಕೂಡ ಯೋಚಿಸಲಿಕ್ಕೆ ಸಾಧ್ಯ ಇಲ್ಲ ದೇವರು ನಮ್ಮೊಂದಿಗೆ ಮಾತಾಡೋದಿಲ್ಲ, ದೇವರು ಅವರೊಂದಿಗೆ ಮಾತ್ರ ಮಾತಾಡ್ತಾರಂತಲ್ಲ. ದೇವರು ಎಲ್ಲರೊಂದಿಗೆ ಮಾತಾಡ್ತಾರೆ. ಆದರೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸಿ ಲೌಕಿಕ ನಮ್ಮ ಮನಸ್ಸಿನ ಶಬ್ದವನ್ನು ಎಷ್ಟರ ಮಟ್ಟಿಗೆ ನಿಶಬ್ದಗೊಳಿಸಿದ್ದೇವೆ ಅದರ ಮೇಲೆ ಅವಲಂಬಿತವಾಗಿದೆ. ಅದರಿಂದ ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಏನೆಂದರೆ ನಾವು ಎಷ್ಟು ವಾಕ್ಯದ ಮೂಲಕ ದೇವರ ಮಾತಿಗೆ, ದೇವರ ಸ್ವರವನ್ನು ಸ್ಪಷ್ಟವಾಗಿ ಕೇಳುವಂತೆ ನಡೆಸಲು ನಾವು ಯಾವ ರೀತಿಯಾಗಿ ಒಂದು ಸನ್ನಿವೇಶವನ್ನು ಉಂಟು ಮಾಡಿದ್ದೇವೆ ಎಂದು ಬಹಳ ಮುಖ್ಯ. ಕೊನೆಯದಾಗಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ದೇವರು ಹಂತ ಹಂತವಾಗಿ ನಮ್ಮನ್ನು ಬೆಳೆಸುವ ದೇವರಾಗಿದ್ದಾರೆ. ಒಂದೇ ದಿವಸದಲ್ಲಿ ಯಾವ ಸಂಗತಿಗಳು ನಡೆಯುವುದಿಲ್ಲ, ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ದೇವರ ಸ್ವರವನ್ನು ನಾವು ಈ ಚಿಂತನೆಗಳ ಆಧಾರದಲ್ಲಿ ತಿಳ್ಕೊಳ್ಬೇಕಾಗಿದೆ.
ಈಗ ದೇವರು ನಮಗೆ ಸೇವೆಗೆ ಕರೆಯುವಾಗ ಮೊದಲು ದೇವರು ನಮ್ಮನ್ನು ವಾಕ್ಯಗಳ ಮೂಲಕ ಬಲಪಡಿಸುತ್ತಾರೆ. ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸುತ್ತಾರೆ. ಯಾಕೆ? ಆ ವಾಕ್ಯಗಳ ಮೂಲಕ ಇತರರಿಗೆ ಬೋಧನೆ ಮಾಡಲಿಕ್ಕೆ ನಾವು ಶಕ್ತರಾಗುವಂತೆ. ಈಗ ನಾನು ಕೂಡ ಸೇವೆಗೆ ಬಂದಾಗ ನಾನು ಯೋಚಿಸಲಿಲ್ಲ, ನಾವು ಒಂದು ದೊಡ್ಡ ಸೇವಕರು ಇದ್ದರು. ಅವರು ಇದ್ದಾಗ ನಾನು ಅವರ ಹತ್ರ ಕೇಳಿಕೊಂಡೆ, ನಾನು ಕೂಡ ಸ್ವಲ್ಪ ಪ್ರಸಂಗ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ, ನನಗೆ ಸಹಾಯ ಮಾಡಿ ಅಂತ ಹೇಳಿ. ಹಾಗೆ ನನಗೆ ಅವರು ಅವಕಾಶ ಕೊಟ್ಟಾಗ ನಾನು ಹಂತ ಹಂತವಾಗಿ ಆ ವಾಕ್ಯಗಳನ್ನು, ದೇವರ ವಾಕ್ಯಗಳನ್ನು ಧ್ಯಾನಿಸಿ ಅದರ ಮೂಲಕ ನಾವು ಬೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ದೇವರು ಅದೇ ರೀತಿಯಾಗಿ ನಮ್ಮನ್ನು ಹಂತ ಹಂತವಾಗಿ ಬೆಳೆಸುವ ದೇವರಾಗಿದ್ದಾರೆ. ಅದಕ್ಕಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಸಣ್ಣ ಸಣ್ಣ ಸಂಗತಿಗಳಲ್ಲಿ ನಂಬಿಗಸ್ತನಾದವನಿಗೆ ದೊಡ್ಡ ಜವಾಬ್ದಾರಿಯನ್ನು ದೇವರು ಕೊಡ್ತಾರೆ. ಅದನ್ನು ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಈ ಸಂಗತಿಗಳನ್ನು ನಾವು ಗಟ್ಟಿಯಾಗಿ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ದೇವರು ನಮ್ಮನ್ನು ಹಂತ ಹಂತವಾಗಿ ಬೆಳೆಸುವವರು. ದೇವರಲ್ಲಿ ಅವಸರ ಇಲ್ಲ. ನಮ್ಮ ಮನಸ್ಸಿನ ಚಿಂತನೆಗಳು ನಾವು ಅವಸರದಿಂದ ಮಾಡಿದ್ದು, ಗಲಿಬಿಲಿಗೆ ಕಾರಣವುಳ್ಳದ್ದು, ಭಯ ಹುಟ್ಟಿಸುವುದಾಗಿದೆ. ದೇವರ ಸ್ವರವು ಅದು ನಿಧಾನವಾಗಿ, ಬಹಳ ಶಾಂತ ರೀತಿಯಿಂದ ಮತ್ತು ದೃಢವಾದ ನಂಬಿಕೆಯಲ್ಲಿ ಯಾವ ಭಯವಿಲ್ಲದ ನಿರ್ಭಯ ಪರಿಸ್ಥಿತಿಯಲ್ಲಿ ನಮ್ಮನ್ನು ಉಂಟು ಮಾಡುತ್ತದೆ. ನಾವು ಯಾವುದೇ ದೇವರ ಸ್ವರವನ್ನು ಕೇಳಿದಾಗ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನಮಗೆ ದೇವರು ಮೊದಲು ನಮ್ಮಲ್ಲಿ ಒಂದು ಸಮಾಧಾನ ಮತ್ತು ಗಟ್ಟಿಯಾದ ಧೈರ್ಯ ಇರ್ತದೆ. ಹೌದು, ದೇವರು ನನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ದೇವರು ನನಗೆ, ಇದು ದೇವರ ಸ್ವರದ ಲಕ್ಷಣಗಳು ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಮತ್ತು ಸ್ಪಷ್ಟವಾಗಿ ನಾವು ಇನ್ನೊಂದು ಭಾಳ ಅಗತ್ಯವಾಗಿ ಅದರ ಫಲಗಳೇನು. ಈಗ ದೇವರ ಸ್ವರದ ಫಲಗಳು ಏನು? ಅಲ್ಲಿ ಶಾಂತಿ, ನೆಮ್ಮದಿ ಮತ್ತು ವಿಧೇಯತ್ವ, ಭಾಳ ಅಗತ್ಯವಾಗಿ ವಿಧೇಯತ್ವ, ಇದನ್ನು ನಾವು ತಿಳ್ಕೊಳ್ಬೇಕು. ಆದರೆ ನಮ್ಮ ಮನಸ್ಸಿನ ಸ್ವರ ಏನು? ಗಲಿಬಿಲಿ, ಅವಸರ, ಭಯ, ಈ ಎಲ್ಲ ಸಂಗತಿಗಳು ಅವಸರ ಈಗಲೇ ಮಾಡೋಣ. ಯಾಕೆಂದರೆ ನಮ್ಮ ಮನಸ್ಸಿಗೆ ಆ ಸ್ವರ ಏನಾದರೂ ಒಂದು ಕಾರ್ಯ ಮಾಡುವಾಗ ಈಗಲೇ ಪ್ರಾರಂಭ ಮಾಡುವಂಥ ಇಲ್ಲ. ದೇವರ ಕಾರ್ಯಗಳು ಸ್ಪಷ್ಟವಾಗಿ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಿ ಅದರ ಮೂಲಕ ನಮ್ಮನ್ನು ಮೊದಲು ನಮ್ಮ ಮನಸ್ಥಿತಿಯಲ್ಲಿ ಆ ಸಂಗತಿಗಳನ್ನು ಗಟ್ಟಿ ಮಾಡಿಕೊಂಡು ದೇವರು ನಮ್ಮನ್ನು ನಡೆಸ್ತಾರೆ. ಆದ್ದರಿಂದ ಆ ಫಲಗಳಿಂದ ನಾವು ತಿಳ್ಕೊಳ್ಬೇಕಾಗಿದೆ. ಆದ್ದರಿಂದ ದೇವರ ವಾಕ್ಯಗಳ ಆಧಾರದಲ್ಲಿ ನಾವು ಎಲ್ಲ ಸಂಗತಿಗಳನ್ನು ಗಟ್ಟಿ ಮಾಡಿಕೊಳ್ಳಬೇಕಾಗಿದೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ನಾವು ನಮ್ಮ ಮನಸ್ಸಿನ ಸ್ವರವನ್ನು ನಿಶ್ಶಬ್ದಗೊಳಿಸಿದಾಗ ದೇವರ ಸ್ವರವು ನಮಗೆ ಕೇಳಲಿಕ್ಕೆ, ಸ್ಪಷ್ಟವಾಗಿ ಕೇಳಲಿಕ್ಕೆ ಅನುಕೂಲವಾಗ್ತದೆ. ಆದ್ದರಿಂದ ನಾವು ಯಾರೂ ಕೂಡ ಯೋಚಿಸುವುದು ಬೇಡ, ದೇವರು ನಮ್ಮೊಂದಿಗೆ ಮಾತಾಡೋದಿಲ್ಲ. ದೇವರು ಎಲ್ಲರೊಂದಿಗೆ ಮಾತಾಡ್ತಾರೆ. ಆದರೆ ಪ್ರಶ್ನೆ ಇಷ್ಟೇ, ನಾವು ನಮ್ಮ ಮನಸ್ಸಿನ ಸ್ವರವನ್ನು ನಿಶ್ಶಬ್ದಗೊಳಿಸಿದ್ದೇವಾ? ಇಲ್ಲದ್ರೆ ನಮ್ಮ ಮನಸ್ಸಿನ ಸ್ವರ ಗಟ್ಟಿಯಾಗಿದ್ದಾಗ ನಾವು ದೇವರ ಸ್ವರವನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರೂ ನಮ್ಮ ಮನಸ್ಸಿನ ಸ್ವರವನ್ನು ನಿಶ್ಶಬ್ದಗೊಳಿಸೋಣ. ಆಗ ನಮಗೆ ದೇವರ ಸ್ವರವು ಸ್ಪಷ್ಟವಾಗಿ ಕೇಳಿಸ್ತದೆ. ದೇವರು ನಮ್ಮೆಲ್ಲರನ್ನೂ ಆಶೀರ್ವದಿಸುವ ದೇವರಾಗಿದ್ದಾರೆ ಮತ್ತು ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಲ್ಲಿ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೇಲೆ